ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಇನ್ನೂ ಒಂದು ಬೇಸಿಕ್ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ 4 ಬೇಸಿಕ್ ಸ್ಟಿಚ್ನ ಹೇಳ್ಕೊಟ್ಟಿದ್ದೀನಲ್ವ, ಈಗ 5ನೇ ಬೇಸಿಕ್ ಸ್ಟಿಚ್ನ ಹೇಳ್ಕೊಡ್ತಿದ್ದೀನಿ. ಡಿಸೈನ್ ಮಾಡೋದಕ್ಕೆ ನಾವು ಇಲ್ಲಿ ಮಧ್ಯ ಮಧ್ಯ ಬೀಡ್ಸ್ಗಳನ್ನ ಯೂಸ್ ಮಾಡಿರ್ತೀವಿ ನೋಡಿ. ಈ ಥರ ಸ್ಟಾರ್ಟಿಂಗಲ್ಲೇ ನಾವು ಬೀಡ್ಸ್ಗಳನ್ನ ಯೂಸ್ ಮಾಡಿರ್ತೀವಲ್ವ, ಈ ಥರ ಬೀಡ್ಸ್ಗಳನ್ನ ನಾವು ಕರೆಕ್ಟಾಗಿ ಹಾಕ್ಕೊಂಡಾಗ ಡಿಸೈನು ರಿಂಕಲ್ಸ್ ಬರದೆ ನೀಟಾಗಿ ಈ ಥರ ಬರುತ್ತೆ. ಈ ಥರ ಬೀಡ್ಸ್ಗಳನ್ನ ಯಾವ ರೀತಿ ಹಾಕೋದು ಮತ್ತು ಎಷ್ಟು ಕರೆಕ್ಟಾಗಿ ಯಾವ ರೀತಿ ಈ ಥರ ರಿಂಕಲ್ಸ್ ಬರದೆ ಹಾಕೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನಿಲ್ಲಿ ಬೇಸಿಕ್ ಸ್ಟಿಚ್ ಕಲಿಯೋದಕ್ಕೆ ಸ್ವಲ್ಪ ವೆರೈಟಿ ಇರೋದು ಬೇರೆ ಬೇರೆ ಥರದ್ದೆಲ್ಲ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಮೊದಲು 8 ಎಳೆ ದಾರನ ತೊಗೊಂಡು ಫಸ್ಟು ದಾರನ ಬಟ್ಟೆಗೆ ನೀಟಾಗಿ ಕಟ್ಕೊಂಡ್ಬಿಡಬೇಕು. ಕಟ್ಕೊಂಡು ಆದಮೇಲೆ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ 8 ಎಳೆ ದಾರನ ಒಂದು 3 ಸಲ ನೀಟಾಗಿ ಗಂಟು ಹಾಕ್ಕೊಂಬಿಡಿ. ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಒಂದು 3 ಗಂಟು ಹಾಕ್ಕೊಂಡು ಆದಮೇಲೆ ಮತ್ತೆ ಇವಾಗ ಈ ಬೆರಳಲ್ಲಿ ಈ ಥರ ದಾರನ ಸುತ್ಕೋಬೇಕು. ಸುತ್ಕೊಂಡು ಆದಮೇಲೆ ನೋಡಿ, ಮತ್ತೆ ಬಟ್ಟೆನ ಇಟ್ಕೊಂಡು ಈ ಕ್ರೋಶನ ಬಟ್ಟೆ ಒಳಗಡೆ ಹಾಕಿ ದಾರನ ತೊಗೊಂಡು ಬಂದು ಫಸ್ಟು ಲಾಕ್ ಮಾಡ್ಕೊಂಬಿಡಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಬೇಕು. ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಈಗ ದಾರನ ಸ್ವಲ್ಪ ಮೇಲೆ ತೊಗೊಳ್ಳಿ. ದಾರನ ಮೇಲೆ ತೊಗೊಂಡು ಇಲ್ಲಿ ನಾವು ಬೀಡ್ಸ್ಗಳನ್ನ ಯೂಸ್ ಮಾಡ್ತೀವಲ್ವ ನೋಡಿ, ಈ ಬೀಡ್ಸ್ಗಳನ್ನ ನಾವು ಯಾವುದೇ ಕಾರಣಕ್ಕೂ ಈ ಥರ ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಹಾಕ್ಕೊಬಾರ್ದು. ಹಿಂಗೆ ಇಟ್ಕೊಂಡು ಮತ್ತೆ ನಾವಿಲ್ಲಿ ಕ್ರೋಶ ಒಳಗಡೆ ಹಾಕ್ಕೋತೀವಲ್ವ, ಈ ಥರ ಎಲ್ಲ ಹಾಕ್ಕೋಬಾರ್ದು. ಒಂದು ಬೌಲಲ್ಲಿ ಈ ಥರ ಇಟ್ಕೊಂಡಿದ್ರೆ ನಾವು ಯಾವತ್ತೂ ಕೂಡ ಈ ಥರನೇ ಕ್ರೋಶನ ಹೀಗೆ ಒಳಗಡೆ ಹಾಕಿ ಹಿಂಗೆ ಬೀಡ್ಸ್ನ ತೊಗೊಂಡು ಇವಾಗ ಆ ಮುಂದೆಗಡೆ ಹುಕ್ಕಿದೆ ಅಲ್ವಾ, ಆ ಹುಕ್ಕಲ್ಲಿ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ಆ ಬೀಡ್ಸ್ನ ಈ ಬೆರಳಿಂದ ಹಿಂಗೆ ತಳ್ಕೊಳ್ಳಿ. ತಳ್ಕೊಂಡು ಆದಮೇಲೆ ಈ ಥರ ಎಡ್ಜ್ಗೆ ಎಳ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೊಂಡ್ಬಿಡಬೇಕು. ಬೀಡ್ಸ್ನ ಲಾಕ್ ಮಾಡಿಕೊಂಡು ಇವಾಗ ಇದನ್ನು ಎಲ್ಲಿ ಬೇಕಲ್ಲಿ ಲಾಕ್ ಮಾಡೋಂಗಿಲ್ಲ, ಈ ಥರ ಸ್ಟ್ರೈಟಾಗಿ ಇಟ್ಕೋಬೇಕು ನೋಡಿ. ಹೇಳ್ಕೊಂಡಂಗೆ ಇರಬಾರ್ದು, ಸ್ಟ್ರೈಟಾಗಿ ಇಟ್ಕೊಂಡು ಕ್ರೋಶನ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಆ ಪಾಯಿಂಟ್ಗೆ ನಾವು ಲಾಕ್ ಮಾಡ್ಕೋಬೇಕು. ನಾವು ಬೇಸಲ್ಲಿ ಈ ಥರ ಬೀಡ್ಸ್ಗಳನ್ನ ಹಾಕಿದಾಗ ನಾವು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿಲ್ಲ ಅಂದರೆ ಡಿಸೈನ್ ಫುಲ್ ಹಾಳಾಗುತ್ತೆ, ರಿಂಕಲ್ಸ್ ಬರುತ್ತೆ. ಮತ್ತು ಇವಾಗ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡು ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟ್ ಬೇಸಿಕ್ ಸ್ಟಿಚ್ಚಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಸಿಂಗಲ್ ಕ್ರೋಶ ಹಾಕೋದು ಹೇಗೆ, ಚೈನ್ ಹಾಕೋದು ಹೇಗೆ ಅಂತ ನೋಡಿ ವಿಡಿಯೋನ. ಮತ್ತು ಇವಾಗ ಇನ್ನೊಂದು ಬೀಡ್ಸ್ ತೊಗೊಬೇಕಿದ್ರೆ ನಾವು ಅದೇ ರೀತಿ ನೀಟಾಗಿ ಕ್ರೋಶ ಒಳಗಡೆ ಬೀಡ್ಸ್ನ ಹಾಕ್ಕೊಂಡು ದಾರದೊಳಗಡೆ ನೀಟಾಗಿ ಈ ಥರ ಹಾಕ್ಕೊಬಿಡಿ. ಹಾಕ್ಕೊಂಡಾದಮೇಲೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ನೋಡಿ, ಬಟ್ಟೆ ಮೇಲೆ ಈ ಥರ ಬೀಡ್ಸ್ ಕುತ್ಕೋಬೇಕು. ಈ ಥರ ನೀಟಾಗಿ ಕುತ್ಕೊಂಡ್ಮೇಲೆ ಕ್ರೋಶನೂ ಕೂಡ ಈ ಥರ ಸ್ಟ್ರೈಟಾಗಿರಬೇಕು. ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ಮತ್ತೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬರಬೇಕು. ದಾರನ ತಂದಮೇಲೆ ಇಲ್ಲಿ 2 ಲೂಪ್ ಇದೆ ಅಲ್ವಾ, ಈ 2 ಲೂಪ್ನು ಸೇರಿಸಿ ಒಂದು ಮಾಡಬೇಕು. ಅಂದರೆ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಇದನ್ನ ಲಾಕ್ ಅಂತಲೂ ಕೂಡ ಕರೀತಾರೆ. ಮತ್ತು ಇವಾಗ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ತೊಗೊಳ್ಳಿ. ಮೇಲೆ ತೊಗೊಂಡು ಆದಮೇಲೆ ನಾನಿಲ್ಲಿ ರಿಂಗ್ ಬೀಡ್ಸ್ನ ತೊಗೋತಾ ಇದ್ದೀನಿ. ರಿಂಗ್ ಬೀಡ್ಸು ಹೋಲ್ ಎಲ್ಲಿದೆ ನೋಡಿಕೊಂಡು ನೀಟಾಗಿ ಈ ಥರ ಕ್ರೋಶ ಒಳಗಡೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ದಾರದೊಳಗಡೆ ರಿಂಗ್ನ ಹಾಕಿ ಈ ಥರ ಕರೆಕ್ಟಾಗಿ ಎಡ್ಜ್ಗೆ ಎಳ್ಕೊಂಡು ರಿಂಗ್ನ ಲಾಕ್ ಮಾಡ್ಕೊಂಡ್ಬಿಡಬೇಕು. ರಿಂಗ್ ಲಾಕ್ ಆದಮೇಲೆ ಮತ್ತೆ ಈ ಥರ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ನಾವು ಮತ್ತೆ ಈ ರಿಂಗ್ ಏನು ಹಾಕ್ಕೊಂಡಿದ್ದೀವಿ ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಸಿಂಗಲ್ ಕ್ರೋಶನ ಹಾಕ್ಕೊಂಡು ನೋಡಿ, ಈ ಥರ ಎಲ್ಲೂ ಕೂಡ ಎಳ್ಕೊಂಡಿರಬಾರ್ದು, ಈ ಥರ ನೀಟಾಗಿ ಕರೆಕ್ಟಾಗಿ ಕುತ್ಕೋಬೇಕು. ಮತ್ತು ಇವಾಗ ದಾರನ ಮೇಲೆ ತೊಗೊಳ್ಳಿ. ದಾರನ ಮೇಲೆ ತೊಗೊಂಡು ಮತ್ತೆ ನಾನಿಲ್ಲಿ ಈ ಥರ ಪೈಪದ ಏನಿದೆ ಬೀಡ್ಸು, ಆ ಬೀಡ್ಸ್ನ ಕ್ರೋಶ ಒಳಗಡೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಮತ್ತೆ ಈ ಥರ ಎಡ್ಜ್ಗೆ ಕೊನೆ ತನಕ ಹೇಳ್ಕೊಂಡು ಅದು ಗ್ರಿಪ್ಪಾಗಿರಬೇಕು, ದಾರ ಲೂಸ್ ಆಗಬಾರ್ದು. ಮತ್ತೆ ಲಾಕ್ ಮಾಡ್ಕೋತೀನಿ.
ಬೀಡ್ಸ್ನ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಈ ಥರ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗೆ ಮತ್ತೆ ನಾವು ಲಾಕ್ ಮಾಡ್ಕೋಬೇಕು. ಯಾವುದೇ ಬೀಡ್ಸನ್ನು ನಾವು ತೊಗೊಂಡು ನಾವು ಹಾಕ್ಕೊಂಡ್ರೂ ಕೂಡ ನಾವು ಲಾಕ್ ಮಾಡಬೇಕಿದ್ರೆ ಸ್ವಲ್ಪ ಮುಂದೆನೂ ಹಾಕ್ಕೋಬಾರ್ದು, ಸ್ವಲ್ಪ ಒಳಗಡೆನೂ ಹಾಕ್ಕೋಬಾರ್ದು. ಆದಷ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಹಾಕ್ಕೊಳ್ಳೋದ್ರಿಂದ ಡಿಸೈನು ರಿಂಕಲ್ ಬರಲ್ಲ. ನಾವು ಬೇಸಲ್ಲೇ ಈ ಥರ ದೊಡ್ಡ ದೊಡ್ಡ ಬೀಡ್ಸ್ಗಳನ್ನ ಯೂಸ್ ಮಾಡಿದಾಗ ನಾವು ಕರೆಕ್ಟಾಗಿ ಬೀಡ್ಸ್ಗಳನ್ನ ಹಾಕ್ಕೊಂಡಾಗ ಡಿಸೈನ್ ಪೂರ್ತಿ ನೀಟಾಗಿ ಬರುತ್ತೆ. ಮತ್ತು ಇವಾಗ ಒಂದು ಬೀಡ್ಸ್ನ ತೊಗೊಂಡು ಆದಮೇಲೆ ಮತ್ತೆ ಅದನ್ನು ದಾರದೊಳಗಡೆ ಹಾಕಿ ಬೀಡ್ಸ್ನ ಲಾಕ್ ಮಾಡ್ಕೋತೀನಿ. ದಾರದೊಳಗಡೆ ಹಾಕಾದ ತಕ್ಷಣ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳೋದ್ರಿಂದ ಬೀಡ್ಸು ಅಳ್ಳಾಡಲ್ಲ, ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಇವಾಗ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ಬಿಡಬೇಕು. ಕರೆಕ್ಟಾಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಎಲ್ಲೂ ಕೂಡ ಯಾವ ಬೀಡ್ಸೂ ಕೂಡ ಎಳ್ದಂಗಿಲ್ಲ, ಕರೆಕ್ಟಾಗಿ ಒಂದೇ ಸಮ ಇದೆ. ನಾವು ಇದನ್ನು ಕರೆಕ್ಟಾಗಿ ಮಾಡಿದ್ದೀವಿ, ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತಂದರೆ ಮತ್ತೆ ಅದೇ ರೀತಿ ಬೀಡ್ಸ್ ನೋಡಿ ಈ ಥರ ಹೇಳಿದ್ರೆ ಎಲ್ಲೂ ದಾರ ಸಿಗಾಕೊಳ್ಳದೆ ನೀಟಾಗಿ ಬಂದರೆ ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತ. ದಾರ ಪೂರ್ತಿ ಎಳೆದಾದಮೇಲೆ ಬೀಡ್ಸ್ ಎಲ್ಲ ಬಿಟ್ಟೋಗುತ್ತಲ್ವ, ಮತ್ತೆ ಇವಾಗ ಅದೇ ಜಾಗದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಿ ಅಷ್ಟೇ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಸ್ಟಾರ್ಟಿಂಗಲ್ಲಿ ನಿಮಗೆ ಸೀರೆಗೆ ಹಾಕಬೇಕಿದ್ರೆ ಅಷ್ಟೇ ಈಸಿ ಆಗುತ್ತೆ, ಬೇಗ ಬೇಗ ಹಾಕ್ಕೋಬೋದು. ಮತ್ತು ಇವಾಗ ನಾನು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಮತ್ತೆ ಪೈಪ್ ಬೀಡ್ಸ್ ಏನಿದೆ, ಪೈಪ್ ಬೀಡ್ಸ್ನ ಮತ್ತೆ ನಾನೀಗ ದಾರದೊಳಗಡೆ ಹಾಕ್ಕೋತೀನಿ. 8 ಎಳೆ ಏನಿದೆ ದಾರ ಅದ್ರೊಳಗಡೆ ಪೂರ್ತಿ ಹೋಗಬೇಕು. ಪೂರ್ತಿ ನೀಟಾಗಿ ಹಾಕಿ ಬೀಡ್ಸ್ನ ಲಾಕ್ ಮಾಡ್ಕೊಬೇಕು. ಬೀಡ್ಸ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗೆ ಮತ್ತೆ ಲಾಕ್ ಮಾಡ್ಕೋಬೇಕು. ಯಾಕೆಂದರೆ ಇದು ಬೀಡ್ಸ್ನ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಆವಾಗ ಬ್ರೈಡಲ್ ಡಿಸೈನ್ ಹಾಕೋದಕ್ಕೆ ನಮಗೆ ಈಸಿ ಆಗುತ್ತೆ. ಇದು 5ನೇ ಬೇಸಿಕ್ ಸ್ಟಿಚ್ಚು. ನಾನು ಆಲ್ರೆಡಿ 4 ಬೇಸಿಕ್ ಸ್ಟಿಚ್ನ ಹೇಳ್ಕೊಟ್ಟಿದ್ದೀನಿ. ಆ 4 ಬೇಸಿಕ್ ಸ್ಟಿಚ್ಚನ್ನು ಕಲ್ತಾದ್ಮೇಲೆ ಇದನ್ನು ಕೂಡ ಕಲ್ತ್ಕೊಳ್ಳಿ. ಆವಾಗ ನಮಗೆ ಸೀರೆಗೆ ಕುಚ್ಚು ಹಾಕೋದಕ್ಕೆ, ಕ್ರೋಶಾ ಡಿಸೈನ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ನಾವು ಹಳೆ ಬಟ್ಟೆಗಳಲ್ಲಿ ಡಿಸೈನ್ ಮಾಡ್ಕೊಂಬಿಟ್ರೆ ಸೀರೆಗೆ ಹಾಕಬೇಕಿದ್ರೆ ನಮಗೆ ಈಸಿಯಾಗಿರುತ್ತೆ, ಕಷ್ಟ ಅನಿಸಲ್ಲ. ಬೀಡ್ಸ್ಗಳಷ್ಟೇ ಯಾವುದೇ ಕಾರಣಕ್ಕೂ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದ್ರಿಂದ ಡಿಸೈನು ರಿಂಕಲ್ ಬರೋದಿಲ್ಲ. ನಾವು ಆವಾಗ ನೀಟಾಗಿ ಕರೆಕ್ಟಾಗಿ ಹಾಕ್ಕೋಬೋದು. ನೋಡಿ ಇಲ್ಲಿ ನಾನೊಂದು ಡಿಸೈನ್ ಮಾಡಿದ್ದೀನಿ. ಇದು ಕರೆಕ್ಟಾಗಿ ನಾನು ಬೀಡ್ಸು ಮಧ್ಯೆ ಮಧ್ಯೆ ಹಾಕ್ಕೊಂಡಿರೋದ್ರಿಂದ ನೀಟಾಗಿದೆ. ಕರೆಕ್ಟಾಗಿ ನಾವು ಹಾಕ್ಕೊಂಡ್ರೆ ಈ ಥರ ಕರೆಕ್ಟಾಗಿ ಹಾರ್ಟ್ ಶೇಪು ಕೂಡ ಬರುತ್ತೆ, ಡಿಸೈನು ಕೂಡ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ಹೇಳ್ಕೊಟ್ಟಿರೋ ಬೇಸಿಕ್ ಸ್ಟಿಚ್ಚು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.